ಚಿನ್ನ ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್ ಏರಿಕೆಯ ಬಳಿಕ ಸಿಲ್ವರ್ ರೇಟ್ ಅಲ್ಲಿ ನಿರಂತರವಾಗಿ ಕ್ರಾಶ್ ಆಗ್ತಾ ಇದೆ. ಚಿನ್ನ ಮತ್ತೆ ಬೆಳ್ಳಿ ಪ್ರಿಯರಿಗೆ ಬಹುದೊಡ್ಡ ಗುಡ್ ನ್ಯೂಸ್ ಇದು. ಏರಿಕೆಯ ಬಳಿಕ ಸಿಲ್ವರ್ ರೇಟ್ ಅಲ್ಲಿ ನಿರಂತರವಾಗಿ ಕ್ರಾಶ್ ಆಗ್ತಾ ಇದೆ. ಕೆಜಿ ಬೆಳ್ಳಿಯ ದರ 2,40,000 ರೂಪಾಯಿ. ಕೆಲ ದಿನಗಳ ಹಿಂದೆ 4 ಲಕ್ಷ ರೂಪಾಯಿ ತಲುಪಿತ್ತು ಈ ಒಂದು ಸಿಲ್ವರ್ ರೇಟ್. ದೊಡ್ಡ ಮಟ್ಟದ ಏರಿಕೆಯ ಬಳಿಕ ಸಿಲ್ವರ್ ರೇಟ್ ಈಗ ಡೌನ್ ಆಗ್ತಾ ಇದೆ, ಇಳಿಮುಖವಾಗಿ ಸಾಗ್ತಾ ಇದೆ. ಹೂಡಿಕೆದಾರರಿಗೆ ದೊಡ್ಡ ಹೊಡೆತ ಕೊಟ್ಟ ಬೆಳ್ಳಿ ಬೆಲೆ ನಿರಂತರ ಇಳಿಕೆಯಾಗ್ತಾ ಇದೆ. ಗ್ರಾಹಕರಿಗೆ ಸಿಲ್ವರ್ ಸಿಹಿ ಸುದ್ದಿ ಕೊಟ್ಟಿದೆ. ಸಿಲ್ವರ್ ಇಳಿಕೆಯಾಗ್ತಿದ್ರೆ ಚಿನ್ನದ ರೇಟ್ ಬದಲಾವಣೆ ಇಲ್ಲ, ಸ್ಥಿರತೆಯನ್ನ ಕಾಪಾಡಿಕೊಂಡಿದೆ. 10 ಗ್ರಾಂ ಬಂಗಾರದ ಬೆಲೆ 1,56,000 ರೂಪಾಯಿ ಇದೆ. ಸ್ವಲ್ಪ ಏರಿಕೆ ಇಳಿಕೆಯಲ್ಲಿ ಟ್ರೇಡ್ ಆಗ್ತಾ ಇರುವ ಚಿನ್ನದ ದರ. ಇನ್ನು ಚಿನ್ನ ಮತ್ತೆ ಬೆಳ್ಳಿ ಪ್ರಿಯರಿಗೆ ಈಗ ಬಹುದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ. ಏರಿಕೆಯ ಬಳಿಕ ಈಗ ಸಿಲ್ವರ್ ರೇಟ್ನಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸಿಲ್ವರ್ ರೇಟ್ ಎಷ್ಟೋ ಜನ ಯೋಚನೆ ಮಾಡ್ತಾ ಇದ್ರು, ಈ ಒಂದು ಬೆಳ್ಳಿಯನ್ನು ನಾವು ಹೆಂಗಪ್ಪ ಪರ್ಚೇಸ್ ಮಾಡೋದು ಅಂತ. ಯಾಕೆಂತಂದ್ರೆ ಸ್ವಲ್ಪ ದಿನಗಳಿಂದ ನೀವು ಕೂಡ ಗಮನಿಸಿದ್ರೆ 4 ಲಕ್ಷ ರೂಪಾಯಿ ತಲುಪಿತ್ತು ಕೆಲ ದಿನಗಳ ಹಿಂದೆ. ಹಾಗಾಗಿ ಒಂದು ಸಿಲ್ವರ್ ಅನ್ನ ನಾವು ಹೆಂಗಪ್ಪ ಪರ್ಚೇಸ್ ಮಾಡೋದು, ಅಟ್ಲೀಸ್ಟ್ ಚಿನ್ನದ ಬದಲಿಗೆ ಈ ಒಂದು ಸಿಲ್ವರ್ನಾದ್ರೂ ಪರ್ಚೇಸ್ ಮಾಡೋಣ ಅಂತಂದ್ರೆ ಅದು ಕೂಡ ಜಾಸ್ತಿ ಆಗಿದೆ, ಹೆಂಗೆ ನಾವು ಈ ಒಂದು ಸಿಲ್ವರ್ ಪರ್ಚೇಸ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಇನ್ನು ಮುಂದೆ ಸ್ವಲ್ಪ ಸಿಲ್ವರ್ ರೇಟ್ ಕಡಿಮೆ ಆಗಿದೆ. ಏನು 4 ಲಕ್ಷ ರೂಪಾಯಿ ತಲುಪಿತ್ತು, ಆದ್ರೆ ಈಗ 2,40,000 ರೂಪಾಯಿ ಇದೆ. ಇನ್ನು ಮುಂದೆ ಕಡಿಮೆ ಆದ್ರೂ ಆಗಬಹುದು. ಯಾಕೆಂತಂದ್ರೆ ಚಿನ್ನದ ರೇಟ್ ಕೂಡ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿದೆ. ಚಿನ್ನದ ರೇಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗಿತ್ತು, ಆದ್ರೆ ಈಗ ಚಿನ್ನವು ಕೂಡ ತಟಸ್ಥವಾಗಿದೆ. ಇನ್ನು ಇದರಿಂದ ಮಧ್ಯಮ ವರ್ಗದವರಿಗೆ ಬಹಳ ಖುಷಿಯ ವಿಚಾರ. ಏಕೆಂದ್ರೆ ಮಧ್ಯಮ ವರ್ಗದವರಿಗೆ ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯನ್ನ ಖರೀದಿ ಮಾಡೋದೇ ಒಂದು ಬಹುದೊಡ್ಡ ತಲೆನೋವು ಅಂತ ಹೇಳಬಹುದು. ಏಕೆಂತಂದ್ರೆ ಯಾವ್ದಾದ್ರು ಮದುವೆ ಸೀಸನ್ಗಳು ಇರುತ್ತೆ ಅಂತ ಅಂದ್ರೆ ಈ ಒಂದು ಮದುವೆಯಲ್ಲಿ ಚಿನ್ನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಒಂದು ಚಿನ್ನವನ್ನ ಹೆಂಗೆ ಖರೀದಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರು. ಈಗ ಚಿನ್ನವನ್ನ ಖರೀದಿ ಮಾಡ್ಬೋದು. ಇನ್ನು ಈ ಒಂದು ಸಿಲ್ವರ್ ವಿಚಾರವಾಗಿ ನಾವು ನೋಡ್ತಾ ಹೋದ್ರೆ ಮದುವೆ ಸಮಾರಂಭಗಳಲ್ಲೆಲ್ಲ ಕಡೆಯೂ ಕೂಡ ಒಂದು ಸಿಲ್ವರ್ ಅನ್ನ ಗಿಫ್ಟ್ ಆಗಿ ಕೊಡ್ತಾರೆ. ಅಂದ್ರೆ ರಿಟರ್ನ್ ಗಿಫ್ಟ್ ಆಗಿ ಸಿಲ್ವರ್ ಅನ್ನ ಬಳಕೆ ಮಾಡ್ತಾ ಇದ್ರು ಈ ಮೊದಲು. ಅಂದ್ರೆ ಈಗ ಜನವರಿಯಿಂದ ಈಚೆಗೆ ಒಂದು ಬೆಳ್ಳಿಯ ರೇಟ್ ಜಾಸ್ತಿ ಆಗಿರೋದು, ಅದಕ್ಕೂ ಮೊದಲು ಏನಂತಂದ್ರೆ ಒಂದು ಬೆಳ್ಳಿಯನ್ನ ಬಳಕೆ ಮಾಡ್ತಾ ಇದ್ರು ರಿಟರ್ನ್ ಗಿಫ್ಟ್ಗಳಾಗಿ ಕೊಡ್ಲಿಕ್ಕೆ. ಯಾಕೆಂತಂದ್ರೆ ಈ ಒಂದು ಬೆಳ್ಳಿ ಒಂದು ಶುಭದ ಸೂಚಕ ಅಂತ ಹೇಳ್ತೀವಿ, ಅಥವಾ ಒಂದು ಒಳಿತನ್ನ ಸೂಚಿಸುವಂಥದ್ದು ಬೆಳ್ಳಿ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಬೆಳ್ಳಿಯನ್ನ ರಿಟರ್ನ್ ಗಿಫ್ಟ್ ಆಗಿ ಕೊಡ್ತಾ ಇದ್ರು. ಆದ್ರೆ ಯಾವಾಗ ಬೆಳ್ಳಿ ರೇಟು 4 ಲಕ್ಷ ರೂಪಾಯಿ ತಲುಪ್ತೋ ಆಗ ಎಲ್ಲರೂ ಯೋಚನೆ ಮಾಡ್ತಾ ಇದ್ರು, ಹೆಂಗಪ್ಪ ನಾವು ಈ ಒಂದು ಬೆಳ್ಳಿಯನ್ನ ಪರ್ಚೇಸ್ ಮಾಡೋದು. ಚಿನ್ನ ಅಂತೂ ನಮಗೆ ಮುಟ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂತಂದ್ರೆ ಚಿನ್ನದ ರೇಟ್ ಅಷ್ಟೊಂದು ಜಾಸ್ತಿ ಆಗ್ತಾ ಇದೆ. ಬೆಳ್ಳಿಯನ್ನ ಪರ್ಚೇಸ್ ಮಾಡೋಣ ಅಂತ ಹೋದ್ರೆ ಬೆಳ್ಳಿಯ ರೇಟ್ ಕೂಡ 4 ಲಕ್ಷದತ್ತ ಸಾಗ್ತಾ ಇತ್ತು. ಆದ್ರೆ ಈಗ ಖುಷಿಯ ವಿಚಾರ ಅಂತಂದ್ರೆ ಬೆಳ್ಳಿಯ ರೇಟ್ ಕೂಡ ಕಡಿಮೆ ಆಗಿದೆ. ಅಟ್ಲೀಸ್ಟ್ ನಾವು ಬೆಳ್ಳಿಯನ್ನ 1 ಕೆಜಿ ಬೆಳ್ಳಿಯನ್ನ ಪರ್ಚೇಸ್ ಮಾಡಬೇಕು ಅಂತಂದ್ರೆ 2,40,000 ಆ ರೀತಿಯಾಗಿ ಕೊಡಬೇಕಾಗತ್ತೆ. ಚಿನ್ನದ ರೇಟ್ ಮಾತ್ರ ತಟಸ್ಥವಾಗಿದೆ, ಅಂದ್ರೆ ಯಾವುದೇ ರೀತಿಯ ಚೇಂಜಸ್ ಇಲ್ಲ. ಆದ್ರೆ ಇದರಿಂದ ಬಹುದೊಡ್ಡ ತಲೆನೋವು ಯಾರಿಗೆ ಅಂತಂದ್ರೆ ಹೂಡಿಕೆದಾರರಿಗೆ. ಈಗ ಸ್ವಲ್ಪ ದಿನಗಳಿಂದ ಏನು ಏರಿಕೆಯತ್ತ ಸಾಗ್ತಾ ಇತ್ತು ಈ ಒಂದು ಚಿನ್ನ ಮತ್ತೆ ಬೆಳ್ಳಿಯ ರೇಟ್, ಆದರೆ ಇನ್ನು ಮುಂದೆಯೂ ಕೂಡ ಇದೇ ರೀತಿ ಏರಿಕೆ ಆದರೆ ನಮಗೆ ಲಾಭ ಬರುತ್ತೆ ಅಂತ ಎಷ್ಟೋ ಜನ ಇನ್ವೆಸ್ಟ್ ಮಾಡಿರ್ತಾರೆ ಈ ಒಂದು ಷೇರು ಮಾರ್ಕೆಟಲ್ಲಿ. ಏಕೆಂತಂದರೆ ಈಗ ಹಾಕಿದಂತಹ ಹಣಕ್ಕೆ ಡಬಲ್ ಸಿಗುತ್ತೆ ಅಂದರೆ ಯಾರು ಇನ್ವೆಸ್ಟ್ ಮಾಡಲ್ಲ, ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಿದ್ರು. ಆದರೆ ಈಗ ಅವರಿಗೆ ಬಹುದೊಡ್ಡ ತಲೆನೋವಾಗಿದೆ. ಏಕೆಂತಂದರೆ ಲಾಸ್ ಆಗುತ್ತೆ. ಎಷ್ಟೋ ಜನ ಈಗ ತಾವು ಹೂಡಿಕೆ ಮಾಡಿದಂಥ ಹಣವನ್ನು ವಾಪಸ್ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಏನಾದರೂ ಇದೇ ರೀತಿ ಕಡಿಮೆ ಆದರೆ ನಾವು ಹಾಕಿರುವ ಹಣ ಕೂಡ ನಾವು ವಾಪಸ್ ಪಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸದ್ಯಕ್ಕೆ ಎಷ್ಟೋ ಜನ ಷೇರು ಮಾರ್ಕೆಟ್ನಲ್ಲಿ ಈ ಒಂದು ಹಣವನ್ನು ವಾಪಸ್ ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಗ್ರಾಹಕರಿಗೆ ಮಾತ್ರ ಇದು ಸಿಹಿ ಸುದ್ದಿ.